ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾಕಪ್ಪ ಮುಖದಲ್ಲಿ ಮಂದಹಾಸ ಅಂತಂದರೆ ಮಂದಹಾಸ ಅಲ್ಲ ಗುರು, ಒಂಥರ ಸೊ ಏನಂತಾರೆ ನಮ್ಗೊಂದು RCB ಗೆದ್ದಿರೋ ಖುಷಿ ನಮ್ಗೊಂದು ತೇಲಾಡ್ತಿದೆ ಅಂತ ಹೇಳ್ಬೋದು ಗುರು. ನಾವು ನಾನು ಮತ್ತು ನಮ್ಮ ಹಾರ್ದಿಕ್ ಅವ್ರು ಲೈವಲ್ಲಿ ಬಂದ್ಬಿಟ್ಟು ಫುಲ್ ರೊಚ್ಗೆದ್ಬಿಟ್ಟು ಇದ್ರ ಬಗ್ಗೆ ಮಾತಾಡಿದ್ದೀವಿ. ನಾನಂತೂ ಫುಲ್ಲು 9th ಕ್ಲೌಡ್ ಅಂತಾರಲ್ಲ, 9ನೇ ಕ್ಲೌಡಲ್ಲಿ ಅಂತಾರಲ್ಲ, ಆ ಥರ ಅಲ್ಲೆಲ್ಲ ಇದ್ದೆ. ಫುಲ್ ರೊಚ್ಗೆದ್ಬಿಟ್ಟು ಮಾತೆಲ್ಲ ಆಡಿದ್ದೀನಿ, ಏನೇನಾಯಿತು ಏನಿಲ್ಲ ಅಂತ. ಒಂದೊಂದು ಬಾಲು ಕೂಡ ಎಳೆಯಾಗಿ ಮಾತಾಡಿದ್ದೀನಿ ಗುರು ಲೈವಲ್ಲಿ. ಸೊ ಇಲ್ಲಿ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ RCB ಅವರು ಅಂದರೆ ಏನು ಗೆದ್ದಿರೋದೆಲ್ಲ ಮಾತಾಡಿದ್ದೀವಿ, ಹೆಂಗೆ ಗೆದ್ರು ಏನು ಕತೆ ಅಂತ. ಜಸ್ಟ್ ಒಂದು ಸ್ಮಾಲಾಗಿ ಏನೇನಾಗಿತ್ತು ಗುರು, ಮೇನ್ ಪಾಯಿಂಟ್ಸ್ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಯಾಕಂದರೆ ಸ್ಮಾಲ್ ವಿಡಿಯೋನ ನೋಡೋರಿರ್ತಾರೆ, ಅದಕ್ಕೋಸ್ಕರ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಪಾಯಿಂಟ್ಸ್ ಟೇಬಲಲ್ಲಿ ಇನ್ನು ಮುಂದೆ ಏನೇನು ಮಾಡಬೇಕು ಏನೇನಿಲ್ಲ. ಬೇರೆ ಟೀಮ್ಗಳೆಲ್ಲ ರೊಚ್ಗೆದ್ಬಿಟ್ಟು ಆಡ್ತವ್ರೆ, ನಮ್ಮವರು ರೊಚ್ಗೆದ್ಬಿಟ್ಟು ಆಡ್ತಿದ್ದಾರೆ. ಸೊ ಹೆಂಗಾಗುತ್ತೆ ಪಾಯಿಂಟ್ಸ್ ಟೇಬಲ್ ಏನೇನಿರುತ್ತೆ ಏನೇನಿಲ್ಲ, ಮುಂದೆ ಏನೇನಾಗ್ಬೋದು, ಸೊ ಅದ್ರ ಬಗ್ಗೆನೂ ಸ್ವಲ್ಪ ಡಿಸ್ಕಸ್ ಮಾಡೋ ಗುರು. ಹೆಂಗಂತಂದರೆ ನಿಮಗೆ ಗೊತ್ತಿರೋದೆ ಲಾಸ್ಟ್ 3 ಓವರ್ಸಲ್ಲಿ ಏನೇನಾಯಿತು ಏನೇನಿಲ್ಲ ಅಂತ. ಯಪ್ಪ ದೇವ್ರೆ, ನಂಗಂತೂ ಮೈಯೆಲ್ಲ ನಡ್ಕ ಬಂದಿತ್ತು ಗುರು. ಯಾವಾಗ ಭುವಿಯವರು 3 ಓವರು 40 ರನ್ ಇರುತ್ತೆ, ಲಾಸ್ಟ್ 3 ಓವರಲ್ಲಿ 40 ರನ್ ಬೇಕಾಗಿರುತ್ತೆ ರಾಜಸ್ಥಾನ್ ರಾಯಲ್ಸ್ಗೆ. ಯಾವಾಗ ನಮ್ಮ ಭುವಿಯವರು 22 ರನ್ ಕೊಟ್ಟರು ನೋಡಿ, ಟಾಕಿ ಡೀಲ್ ಆಗಿಬಿಡ್ತು ಗುರು. ಏನಪ್ಪ ಇದು ಹಿಂಗೆ ಕೊಟ್ರಲ್ಲಪ್ಪ 22 ರನ್ನು. ನಾನು ಮ್ಯಾಕ್ಸಿಮಮ್ 12 ರನ್ ಕೊಡ್ತಾರೇನೋ ಅಂದ್ಕೊಂಡ್ರೆ 22 ರನ್ ಕೊಡೋದ. ಆವಾಗಂತೂ ಫುಲ್ಲು ಬೀಜ ಬಾಯಿಗೆ ಬಂದಂಗೆ ಆಗಿತ್ತು. ಗುಲಾಬ್ ಜಾಮೂನ್ ಅಲ್ಲ, ಅಂತ ಅಲ್ಲದೆ ಇನ್ನೇನು ಮುಗೀತು ಕತೆ ಅನ್ನೋ ಥರ ಆಗಿತ್ತು ಗುರು. ಬಟ್ ಹೇಜಲ್ವುಡ್, ವಾವ್ ವಾಟ್ ಎ ಬ್ಯೂಟಿ ಬೌಲಿಂಗ್ ಗುರು ಹೇಜಲ್ವುಡ್ ಅವ್ರ ಕಡೆಯಿಂದ. ಸ್ಪೆಷಲಿ ಲಾಸ್ಟ್ 2 ಓವರಲ್ಲಿ ಅನ್ಬಿಲಿವೇಬಲ್ ಬೌಲಿಂಗ್. ಸೀರಿಯಸ್ಲಿ ನಾವು ಅಂದರೆ ಸೋಲ್ತಾ ಇದ್ದೀವಿ ಗುರು ಅಂತ ಅಂದ್ರೂ ಬಿಟ್ಕೊಡ್ಲಿಲ್ಲ ನಮ್ಮ ಹೇಜಲ್ವುಡ್ ಅಣ್ಣ. ಆ ಓವರಲ್ಲಿ 19th ಓವರಲ್ಲಿ 1 ರನ್ ಕೊಟ್ಬಿಟ್ಟು 2 ವಿಕೆಟ್ ಎತ್ತಾನೆ ಅಣ್ಣ. ಅದು ಸ್ಪೆಷಲಿ ಧ್ರುವ್ ಜುರೇಲ್ ವಿಕೆಟು. ಗುರು ಕ್ರೇಜೆ ಅಂದರೆ ಕ್ರೇಜೆ. ಏನು ಗೊತ್ತಾ, ಏನು ಗುರು ಸಡನ್ನಾಗಿ ಸೀದಾ 17th 18th ಓವರ್ ಅಲ್ಲಿಗೇನೋ ಹೋಗ್ಬಿಟ್ಟಲ್ಲಪ್ಪ ಅಂತಂದರೆ ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ. ಪ್ಲೀಸ್ ಲೈವಲ್ಲಿ ನೋಡಿ ಎಳೆಯಾಗಿ ಎಲ್ಲ ಒಂದೊಂದು ಬಾಲ್, ಪ್ರತಿ ಬಾಲ್ ಒಂದೊಂದು ಬಾಲು ಎಲ್ಲ ನೀಟಾಗಿ ಮಾತಾಡಿದ್ದೀವಿ ಗುರು. ಇಲ್ಲೇನಂದರೆ ಅದೇ ಮೇನ್ ಪಾಯಿಂಟ್ ಏನಿದೆ ಅಂತ, ಲಾಸ್ಟ್ 3 ಓವರ್ಸ್ ಆದಮೇಲೆ ಬ್ಯಾಟಿಂಗು ಬರೋಣ ಸ್ವಲ್ಪ. ಸೊ ಈ ಕಡೆ ನೋಡೋದಾದರೆ ಗುರು 19th ಓವರಲ್ಲಿ 1 ರನ್ ಕೊಟ್ಬಿಟ್ಟು ನಮ್ಮ ಹೇಜಲ್ವುಡ್ ಅಣ್ಣ ಅಂತೂ ಫುಲ್ ಹೀರೋ ಆಗಿಬಿಟ್ಟ ಅಣ್ಣ, ಈ ಮ್ಯಾಚಿಂದ ಹೀರೋ. ಈ 19th ಓವರಲ್ಲಿ ಒಂದು ರಿವ್ಯೂ ಬಂತಲ್ಲಪ್ಪ, ಧ್ರುವ್ ಜುರೇಲ್ ಅಣ್ಣದ್ದು ರಿವ್ಯೂ ತೊಗೊಂಡ್ರಲ್ಲಪ್ಪ ನಮ್ಮ ಜಿತೇಶ್ ಅಣ್ಣ. ಹೋಗ್ಲಿ ಬಿಡುಗರು ತೊಗೊಳ್ಳೋಣ ಅಂತ. ಮೇನ್ ಪಾಯಿಂಟ್ ಅದೇ ನೋಡಿ, ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ಏನು ಗೊತ್ತಾ, ಈ ಕಡೆ ನಮ್ಮ ಕೊಹ್ಲಿ ಕಾಕ ಆಯಿತು, ನಮ್ಮ ದೇವಣ್ಣ ಆಯಿತು, ಇವರೆಲ್ಲ ಬ್ಯಾಟಿಂಗ್ ಮಾಡಿದ್ದು ವ್ಯರ್ಥ ಆಗ್ತಿತ್ತು ಗುರು. ಆ ರಿವ್ಯೂ ಬರಲಿಲ್ಲ ಅಂದಿದ್ರೆ, ತೊಗೊಂಡಿರಲಿಲ್ಲ ಅಂದಿದ್ದಿದ್ರೆ. ಯಾಕೆ ಅಂತಂದರೆ ಆ ರಿವ್ಯೂ ತೊಗೊಂಡಿದ್ದಕ್ಕೋಸ್ಕರ ನಾವು ಧ್ರುವ್ ಜುರೇಲ್ ವಿಕೆಟ್ ಸಿಕ್ತು. ನಮ್ಮ ಧ್ರುವ್ ಜುರೇಲ್ ಅಣ್ಣ ಹೆವಿ ಸೆಟ್ ಆಗಿದೆ ಗುರು. ಅಣ್ಣ ಗ್ಯಾಪಲ್ಲಿ ಏನಂದರೆ ಮುಗಿಸೇ ಬಿಟ್ಟಿರೋನು ಅಣ್ಣ ಬಾಲ್ ಏನಾದರೂ ಅಂದರೆ, ಅದು ನಾವು ರಿವ್ಯೂ ತೊಗೊಂಡಿರಲಿಲ್ಲ ಅಂದಿದ್ದಿದ್ರೆ, ಆ ಟೈಮಲ್ಲಿ ಅಣ್ಣ ಔಟ್ ಆಗಿರಲಿಲ್ಲ ಅಂದಿದ್ದಿದ್ರೆ. ಬಟ್ ಆ ಟೈಮಲ್ಲಿ ರಿವ್ಯೂ ತೊಗೊಂಡ್ರು, ಸೈಕಾಗಿ ಬೌಲಿಂಗ್ ಮಾಡಿದ್ರು ಹೇಜಲ್ವುಡ್ಡು. ಆಮೇಲೆ DRS ತೊಗೊಂಡ್ರು, ಅಲ್ಲಿಂದ ವಿಕೆಟ್ ಬಂತು. ಆಮೇಲೆ ಈ ಕಡೆ ನಮ್ಮ ಯಶ್ ದಯಾಳ್ ಅಣ್ಣ ಫಸ್ಟ್ ಬಾಲು 20th ಓವರಲ್ಲಿ ಲಾಸ್ಟ್ ಓವರಲ್ಲಿ ಫಸ್ಟ್ ಬಾಲು ಶುಭಮ್ ದುಬೆನ ಔಟ್ ಮಾಡೋದು. ಮಗಂದು ಎಲ್ಲ ಒಂಥರ ಹೇಳಿ ಮಾಡಿಸಿದಂಥ ಆಟ ಆಗ್ಬಿಡ್ತು ನಮಗೆ ಅಂತ ಹೇಳ್ಬೋದು ಗುರು ಲಾಸ್ಟ್ 3 ಓವರ್ಸ್ ನೋಡೋದಾದರೆ. ಇನ್ನೂ ಸ್ವಲ್ಪ ಬ್ಯಾಟಿಂಗ್ ಬರೋಣ, ಅಂದರೆ ಮೇನ್ ಪಾಯಿಂಟ್ಸು ಫಸ್ಟಿಂದ ಬರೋಣ. RCB ಬ್ಯಾಟಿಂಗ್ ಬಗ್ಗೆ ಬರೋಣ ಗುರು. ಎಂಥ ಬ್ಯಾಟಿಂಗ್ ಗುರು ದೇವಣ್ಣನ ಕಡೆಯಿಂದ. ನನ್ನ ಮಗನ ದೇವಣ್ಣ ಅಂತೂ ಫುಲ್ ರೊಚ್ಗೆದ್ಬಿಟ್ಟವ್ರೆ. RCB ಕಪ್ಪು ಗೆಲ್ಸಿದ ಮೇಲೆ ನಂಗೆ ಸಮಾಧಾನ ಆಗುತ್ತೆ ಗುರು ಅನ್ನೋ ಥರ ಬ್ಯಾಟಿಂಗ್ ಮಾಡ್ತಿದ್ದಾರೆ ನಮ್ಮ ದೇವಣ್ಣ ಅಂತೂ. ದೇವಣ್ಣ ಅಲ್ಟಿಮೇಟ್ ಬ್ಯಾಟಿಂಗ್ ಗುರು. 27 ಬಾಲ್ಗೆ 50 ಎಲ್ಲ ಹೊಡಿತಾರೆ. ಸೊ ಅವ್ರು ಹೊಡೆಯೋದ್ರಿಂದ ಏನಾಗ್ತಿದೆ ಅಂದರೆ ನಮಗೆ ಪ್ರೆಷರ್ ಬೀಳ್ತಾ ಇಲ್ಲ ಜಾಸ್ತಿ. ಕೆಳಗಡೆ ಇರೋರು ಹೆಂಗಾಗ್ತಿತ್ತು ಗೊತ್ತಾ, ಅದೇ ಹೇಳ್ತಾ ಇದ್ದಂಗೆ ಏನಂತಂದರೆ ಇವರು ಆಡ್ತಾ ಇರಲಿಲ್ಲ. ಗ್ಯಾಪಲ್ಲಿ ನಮ್ಮ ಟೀಮ್ ಡೇವಿಡ್ ಅಣ್ಣ ಬಂದುಬಿಟ್ಟು ಕೊನೆಯಲ್ಲಿ 50 ರನ್ ನೋಡಿಬಿಟ್ಟು 110 ರನ್ ಎದ್ದಿದ್ದು 160ಕ್ಕೆ ತರ್ತಿದ್ದ ಅಣ್ಣ. ಬಟ್ ಇವತ್ತೇನಾಗಿದೆ ನೋಡಿ, 156 ರನ್ ಗುರು. 156 ರನ್ಗೆ ಒಂದೇ ವಿಕೆಟ್ ಇತ್ತು. 15 ಓವರ್ಗೆ 156 ರನ್ ಒಂದು ವಿಕೆಟ್ ಇತ್ತು ನಮ್ಮದು. ಏನಂದರೆ ನಮ್ಮ ಕೊಹ್ಲಿ ಕಾಕ 70 ರನ್ ಏನೋ ಹೊಡಿತಾರೆ. ಕೊಹ್ಲಿ ಕಾಕ ಅವರು 18 ವರ್ಷದಿಂದ ಅದೇ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಅವ್ರದ್ದು ಬಗ್ಗೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ, ಯಾಕಂತಂದ್ರೆ ಪದಗಳೇ ಇಲ್ಲಪ್ಪ ಅದಕ್ಕೆ. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಯಾರ್ದು ಕಣ್ಣು ಬೀಳ್ಬಾರ್ದು ಗುರು, ಕೆಲವ್ರದ್ದು ಬೀಳುತ್ತೆ ಆ ಥರ. ಹೆಂಗ್ ಗುರು ಹಿಂಗೆ ಆಡ್ತವ್ರೆ, RCB ಹಿಂಗೆ ಆಡುತ್ತಾ ಅಂತ ಸ್ವಲ್ಪ ಕೆಲವ್ರದ್ದು ಕಣ್ಣು ಬೀಳುತ್ತೆ, ಆ ಥರ ಬೀಳ್ಬಾರ್ದು ಅಷ್ಟೇ. ಆಮೇಲೆ ಈ ಕಡೆ ನಮ್ಮ ಟೀಮ್ ಡೇವಿಡ್ ಮತ್ತು ಜಿತೇಶ್ ಶರ್ಮಾ ಇವರು ಕೊನೆಯಲ್ಲಿ ಹಂಗೋ ಆಡ್ಬಿಟ್ಟು ಸಖತ್ತಾಗಿ ಆಡ್ಬಿಟ್ಟು ಟೀಮ್ ಡೇವಿಡನ್ನ ಸ್ವಲ್ಪ ಆ ಕಡೆ ಈ ಕಡೆ 15 ಬಾಲ್ 23 ಎಲ್ಲ ಹೊಡೆದ್ಬಿಟ್ಟ. ಎಷ್ಟಪ್ಪ 205 ರನ್ ಹೊಡಿತೀವಿ ಗುರು. ಒಂದು ಟೈಮಲ್ಲಿ 160 ಹೊಡಿತಿದ್ವಿ, 170 ಹೊಡಿತಿದ್ವಿ. ಬಟ್ ಇವತ್ತು ಪಣ ತೊಟ್ಟೆ ಬಂದಿದ್ರು ಅನ್ಸುತ್ತೆ, 200 ಮೇಲೆ ಆದರೂ ಹೊಡಿಬೇಕು ಗುರು ಅಂತ. ಏನು ಗೊತ್ತಾ, ಲಾಸ್ಟ್ 5 ಓವರಲ್ಲಿ ಎಕ್ಸಾಕ್ಟ್ಲಿ 49 ಏನೋ ಹೊಡಿತಾರೆ. ಸ್ವಲ್ಪ ಅಲ್ಲಿ ಗ್ಯಾಪಲ್ಲಿ ಇನ್ನೊಂದು 10 ರನ್ ಎಕ್ಸ್ಟ್ರಾ ಆಗಿದ್ದಿದ್ರೆ 215 ಆಗಿರೋದು. ಬಟ್ 205 ರನ್ಗೆ ಸೀಮಿತ, 205 ರನ್ ಹೊಡಿತಾರೆ. 206 ರನ್ ಟಾರ್ಗೆಟ್ ಬೆನ್ನತ್ತಕ್ಕೆ ಬರ್ತಾರೆ ಈ ಕಡೆ ಯಾರು ರಾಜಸ್ಥಾನ್ ರಾಯಲ್ಸು.
ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶಿ. ಜೈಸ್ವಾಲ್ ಅಣ್ಣ ಗುರು ಏನು ಹೊಡೆದಪ್ಪ, 19 ಬಾಲ್ 49 ಗುರು. ಅದು ಪವರ್ ಪ್ಲೇಯಲ್ಲಿ 19 ಬಾಲ್ 49. ಇದೊಳ್ಳೆ ಕತೆ ಆಯ್ತಲ್ಲ ಅನ್ನೋ ಥರ ಬ್ಯಾಟಿಂಗ್ ಮಾಡ್ದೆ ಅಣ್ಣ ಅಂತೂ. ಪವರ್ ಪ್ಲೇಯಲ್ಲೇ ಮುಗಿಸ್ಬಿಟ್ಟೆ ಅಣ್ಣ ಆ ಥರ ಗುರು. ಇವರು ಪವರ್ ಪ್ಲೇಯಲ್ಲೇ 6 ಓವರ್ಸ್ಗೆ 72 ರನ್ನು, 2 ವಿಕೆಟು. ಮಾತೇ ಇಲ್ಲ. ವೈಭವಣ್ಣ ಗ್ಯಾಪಲ್ಲಿ ಔಟ್ ಆಗಿಬಿಟ್ಟ ಅಣ್ಣ, ಭೂವಿ ಅವ್ರು ತೆಗೆದ್ರು. ಬಟ್ ಈ ಕಡೆ ನಮ್ಮ ಯಾರಪ್ಪ ಜೈಸ್ವಾಲ್ ಅಣ್ಣನ ವಿಕೆಟು ತೆಗ್ದಿದ್ದು ಯಾರು ಹೇಳಿ? ಇದೇ ನಮ್ಮ ಏಜಲ್ವುಡ್ ಅಣ್ಣ. ಮೇನ್ ವಿಕೆಟ್ ತೆಗ್ದಿದಾರಪ್ಪ ನಮ್ಮ ಏಜಲ್ವುಡ್ ಅವರು. ಅದಕ್ಕೆ ಏಜಲ್ವುಡ್ ಯು ಬ್ಯೂಟಿ ಅಂತ ಏನಕ್ಕೆ ಹೇಳೋದಂದರೆ ಇದಕ್ಕೆ ಹೇಳೋದು. ಮ್ಯಾಚ್ ಯಾವಾಗ ನಮ್ಮ ಕೈಯಿಂದ ಹೋಗ್ತಾ ಇದೆ ಅಂತಂದರೆ ಆ ಟೈಮಲ್ಲಿ ನಮ್ಮ ಏಜಲ್ವುಡ್ ಅಣ್ಣ ಬಂದ್ಬಿಟ್ಟು ಇಲ್ಲ ಗುರು ನಾನು ಬಿಟ್ಕೊಡಲ್ಲ, ನಾನೇ ಗೆಲ್ಲಿಸ್ತೀನಿ ನೋಡ್ತಾ ಇರಿ ಅನ್ನೋ ಥರ ಬೌಲಿಂಗ್ ಮಾಡಿದ್ರಪ್ಪ. ಆ ಟೈಮಲ್ಲಿ ಗ್ಯಾಪಲ್ಲಿ ರಿಯಾನ್ ಪರಾಗು ಮತ್ತು ಈ ಕಡೆ ನಮ್ಮ ನಿತೀಶ್ ರಾಣಾ ಇಬ್ಬರು ರಚ್ಗೆದ್ಬಿಟ್ಟು ಆಡ್ತಾ ಇರ್ತಾರೆ. ಬಟ್ ಕೃನಾಲ್ ಪಾಂಡ್ಯ ಯಾರೇ ಅವನು, ನಿಮ್ಗೆ ಏನಾಗಬೇಕು? ದೇವರಾಗಬೇಕಯ್ಯ. ಅಬ್ಬಬ್ಬ ಎಂಥ ಬೌಲಿಂಗರು ಕೃನಾಲ್ ಪಾಂಡ್ಯ ಅಣ್ಣ. ಆ ಟೈಮಲ್ಲಿ 9 ಓವರ್ 110 2 ವಿಕೆಟ್ ಹೋಗಿರುತ್ತೆ. ಎಲ್ರಿಗೂ ಬಾಯಿಗೆ ಬಂದಿರುತ್ತೆ 9 ಓವರ್ಗೆ 110 ಗುರು. ಇನ್ನೊಂದು 11 ಓವರಲ್ಲಿ 66 ಬಾಲ್ಗೆ ಇವ್ರೇನು 95 ರನ್ ಏನೋ ಹೊಡಿಬೇಕು, ಈಸಿ ವಿನ್ನು ಅಂತ ಅಂದ್ಕೊಂಡಿರ್ತಾರೆ. ರಾಜಸ್ಥಾನ್ ರಾಯಲ್ಸ್ ಅವರು ಆರಾಮಾಗಿ ಗೆಲ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಆ ಟೈಮಲ್ಲಿ ಕೃನಾಲ್ ಪಾಂಡ್ಯ ಅವ್ರದ್ದು ಕೃನಾಲ್ ಪಾಂಡ್ಯ ಅವ್ರದ್ದು ಏನೋ ಒಂದು ಚಮತ್ಕಾರ ನಡೆಯುತ್ತೆ. ಈ ಕಡೆ ಯಾರು ರಿಯಾನ್ ಪರಾಗ್ ಔಟು, ಆಮೇಲೆ ನಿತೀಶ್ ರಾಣಾನ ಔಟ್ ಮಾಡಿಬಿಡ್ತಾರೆ. ವಾವ್, ಅಲ್ಲಿಂದ ನಾವು ಹೆವಿ ಕಂಬ್ಯಾಕ್ ಮಾಡಿದ್ವಪ್ಪ. ಆ 9 ಓವರಿಂದ 14 ಓವರ್ವರೆಗೂ ಇದೆಯಲ್ಲ, ಅಲ್ಲಿ ರನ್ಸೇ ಕೊಡಲಿಲ್ಲ ಗುರು, ವಿಕೆಟ್ಸ್ ಬೇರೆ ತೆಗೆದ್ವಿ ನಾವು. ಸೊ ಅಲ್ಲಿ ಸಕ್ಕತ್ತಾಗಿ ಕಂಬ್ಯಾಕ್ ಮಾಡಿದ್ವಿ. ಆಮೇಲೆ ಏನಪ್ಪ ಅಂತಂದರೆ ಇವರು 18th ಓವರ್ ನಾನು ಹೇಳ್ದಂಗೆ ಭೂವಿ ಅವ್ರದ್ದು ಒಂದು 22 ರನ್ ಬಂತಲ್ಲ, ಅಲ್ಲಿ ನಾವು ಮತ್ತೆ ಮ್ಯಾಚ್ ಹೋಯ್ತು ಅಂತ ಅಂದ್ಕೊಂಡ್ವಿ. ಆಮೇಲೆ ಹೇಜಲ್ವುಡ್ ಬಂದುಬಿಟ್ಟು ಮತ್ತೆ ರನ್ಸ್ ಅಂದರೆ ವಿಕೆಟ್ಸ್ ತೆಗಿತಾರೆ. 2 ವಿಕೆಟ್ ತೆಗೆದು 1 ರನ್ ಕೊಡ್ತಾರೆ. ಏನು ಗೊತ್ತಾ, ಹೇಜಲ್ವುಡ್ಡು 17th ಓವರ್ ಅವರೇ ಹಾಕ್ತಾರೆ ಗುರು. 8 ರನ್ ಏನೋ ಕೊಡ್ತಾರೆ, 8 4 ರನ್ ಅಷ್ಟೇ ಇದರಲ್ಲೇ ಕೊಡ್ತಾರೆ. ಯಾಕಂತಂದರೆ ಅಲ್ಲಿ ಯಾರಪ್ಪ ಅವನ ಅಣ್ಣ ಹೆಟ್ಮೇರ್ ಅಣ್ಣೊಂದು ವಿಕೆಟ್ ಎಲ್ಲ ತೆಗಿತಾರೆ ಆ ಟೈಮಲ್ಲಿ. ಸೊ ಹೇಜಲ್ವುಡ್ ಅಂತೂ ಸೀರಿಯಸ್ಲಿ ಗುರು ನಮಗಂತೂ ಒಂಥರ ಡೈಮಂಡ್ ಪ್ಲಾಟಿನಮ್ ಏನಂತೀರ ಆ ಥರ ಅಂದ್ಕೊಳ್ಳಿ. ಬಟ್ ಹೇಜಲ್ವುಡ್ ಮಾತ್ರ ಇವತ್ತಂತೂ ಸೈಕಾಗಿ ಬೌಲಿಂಗ್ ಮಾಡಿದ್ರಪ್ಪ. ಒಟ್ಟಿನಲ್ಲಿ ಗುರು 194 ರನ್ನು 9 ವಿಕೆಟ್. ಯಾರೋ ರಾಜಸ್ಥಾನ್ ರಾಯಲ್ಸು 20 ಓವರಲ್ಲಿ ಹೊಡಿತಾರೆ. 11 ರನ್ಗಳ ಭರ್ಜರಿ ಜಯ ನಮ್ಮ RCB ಅವ್ರಿಗೆ. ಮನೆ ಅಂಗಳದಲ್ಲಿ ಮೊದಲ ಜಯ ಗುರು ನಮ್ಮ RCB ಅವ್ರಿಗೆ ಗುರು. ಇನ್ನು ಈ ಕಡೆ ಪಾಯಿಂಟ್ಸ್ ಟೇಬಲ್ ಬರೋದಾದರೆ ನಮ್ಮವರು RCB ಅವರು ಟಾಪ್ 3 ಅಂದರೆ ನಂಬರ್ 3ಯಲ್ಲಿದ್ದಾರೆ, 3ನೇ ಕ್ರಮಾಂಕದಲ್ಲಿದ್ದಾರೆ. 9ರಲ್ಲಿ 6 ಗೆದ್ಬಿಟ್ಟು 3ನೇ ಕ್ರಮಾಂಕದಲ್ಲಿದ್ದಾರೆ. ಆ್ಯಂಡ್ ನಮ್ಮದು ನೆಟ್ ಕೂಡ ಸಖತ್ತಾಗಿದೆ, ಏನು ತೊಂದರೆ ಇಲ್ಲ, ಆ ಥರದ್ದೇನು ತೊಂದರೆ ಇಲ್ಲ. ಆ್ಯಂಡ್ ಈ ಕಡೆ ಮುಂಬೈ ಅವರು ಸ್ವಲ್ಪ ಮೇಲೆ ಹತ್ತಾ ಇದ್ದಾರೆ. ಬಟ್ ಅವರು 9ರಲ್ಲಿ 5 ಗೆದ್ದಿದ್ದಾರೆ, ನಮ್ಮವರು 9ರಲ್ಲಿ 6 ಗೆದ್ದಿದ್ದಾರೆ. ಇನ್ನು ಟಾಪ್ 1 ಟಾಪ್ 2ಗೆ ನಾವು ಕಂಪೇರ್ ಮಾಡಿದ್ರೆ ಅವರು 8ರಲ್ಲಿ 6 ಗೆದ್ದಿದ್ದಾರೆ GT ಅವರು. ಆಮೇಲೆ DC ಅವರು 8ರಲ್ಲಿ 6 ಗೆದ್ದಿದ್ದಾರೆ. ಸೊ ನೆಕ್ಸ್ಟ್ ಮ್ಯಾಚು ನಾವು DC ವಿರುದ್ಧ ಆಡ್ತೀವಿ ಆಯಿತಾ. ಅವಾಗ ಏನಾಗುತ್ತೆ, ನಾವು ಗೆದ್ದರೆ 10ರಲ್ಲಿ 7 ಆಗುತ್ತೆ, DC ಅವ್ರದ್ದು 9ರಲ್ಲಿ 6 ಆಗುತ್ತೆ. ಅವ್ರು ಏನಾದರೂ ಗ್ಯಾಪಲ್ಲಿ ಇನ್ನೊಂದು ಮ್ಯಾಚು ಸೋತ್ರೆ 17 ಆ ಥರ ಆಗಿಬಿಡುತ್ತೆ. ಸೊ ಅದಕ್ಕೆ ನಮಗೆ ತುಂಬ ಇಂಪಾರ್ಟೆಂಟು DC ಮ್ಯಾಚು. ಅದು ಸ್ಪೆಷಲಿ DC ಅವರು ಇಲ್ಲಿ ಬಂದು ನಮಗೆ ಹೊಡೆದಿದ್ದಾರೆ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಹೊಡಿತೀವಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಈ ಟೀಮ್ ಮಾತ್ರ ಮನೇಲೇ ಹಿಂಗೆ ಆಡ್ತವ್ರೆ, ಹೊರಗಡೆ ಅಂತೂ ಗೊತ್ತಿರೋದೆ ನಿಮಗೆ. 100% ಇಟ್ಟಿದ್ದಾರೆ, ಏನೋ ಗೆಲುವು ವಿನ್ ರೇಷೋ 100% ಇಟ್ಟಿದ್ದಾರೆ. ಸೊ ಅಲ್ಲೂ ಹೊರಗಡೆ ಹೋಗಿ ಗೆಲ್ತಾರೆ ಅಂತ ನನಗನ್ಸುತ್ತೆ DC ಮೇಲೆ. ಆಮೇಲೆ ನೆಕ್ಸ್ಟು CSK ಮ್ಯಾಚ್ ಇದೆ. ಸೊ ಅದನ್ನು ನಮ್ಮ ಹೋಮಲ್ಲಿ ಆರಾಮಾಗಿ ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆಂಗಾದರೂ ಗೆಲ್ಲಿ, ಈಸಿಯಾಗಾದರೂ ಗೆಲ್ಲಿ, ಡಿಫಿಕಲ್ಟ್ ಆದರೂ ಗೆಲ್ಲಬೇಕಷ್ಟೇ ನಮಗೆ. ಯಾಕಂತಂದರೆ ಈ 2 ಮ್ಯಾಚ್ ಗೆದ್ದರೆ ಗುರು 11ರಲ್ಲಿ 7 ಆಗುತ್ತೆ. ಸೊ 11ರಲ್ಲಿ 7 ಅಲ್ಲಪ್ಪ 8, 11ರಲ್ಲಿ 8 ಆಗುತ್ತೆ. ಸೊ 11ರಲ್ಲಿ 8 ಆದರೆ ಸುಭದ್ರ ಸ್ಥಿತಿಯಲ್ಲಿದ್ದೀವಿ ಗುರು ಅನ್ನೋ ಥರ. ಆವಾಗ ಏನಾಗುತ್ತೆ ಗೊತ್ತಾ, ಇನ್ನು ಲಾಸ್ಟ್ 3 ಮ್ಯಾಚ್ ಇದ್ದಾವಲ್ಲ, ಆವಾಗ ನಾವು ನಂಬರ್ 1 ನಂಬರ್ 2 ಸ್ಪಾಟ್ಗೆ ಪೈಪೋಟಿ ಕೊಡ್ಬೋದು ಆ ಥರ. ಇಲ್ಲ ಅಂದರೆ ಏನಾಗುತ್ತೆ ಗುರು, ಫಸ್ಟು ತಲೆಯಲ್ಲಿ ಬರೋದು ಟಾಪ್ 4ರಲ್ಲಿ ಕ್ವಾಲಿಫೈ ಆಗೋಣ ಗುರು, ಫಸ್ಟು ಕ್ವಾಲಿಫೈ ಆಗೋಣ ಆ ಥರ ಅನಿಸುತ್ತೆ. ಸೊ ಅದೆಲ್ಲ ಬೇಡ. ಅದಕ್ಕೆ ನೆಕ್ಸ್ಟ್ 2 ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆಲ್ತಾರೆ ಗುರು. ಸಕ್ಕತ್ತಾಗಿ ಆಡ್ತಿದ್ದಾರೆ. ನನಗಂತೂ ಇವತ್ತು ಅದೇ 16 ಮ್ಯಾಚ್ ಗೆದ್ರಲ್ಲ, ಅದಂತೂ ಫುಲ್ ಖುಷಿ ಆಯಿತು ನನಗಂತೂ. ಸೊ ಈ ಟೀಮಲ್ಲಿ ಒಂದು ಆ ದೃಢತೆ ಇದೆ, ಆ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ. ಸೊ ಎಲ್ಲ ಪೇಷನ್ಸ್ ಇದೆ, ತಾಳ್ಮೆ ಇದೆ. ಕೊನೆಯಲ್ಲಿ ಹೆಂಗೆ ಆಡಬೇಕು ಅಂತ ಗೊತ್ತಾಗ್ತಿದೆ. ಟೆಂಪ್ಲೇಟ್ ಎಲ್ಲ ರೆಡಿ ಮಾಡಿದ್ದಾರೆ ಸಖತ್ತಾಗಿ. ಸೊ ಈ ಟೀಮ್ ಮಾತ್ರ DC ಮೇಲೇನೂ ಗೆಲ್ಲುತ್ತೆ ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸುತ್ತೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ಮ್ಯಾಚ್ ಬಗ್ಗೆ ಅಂತೂ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹೆಂಗಿತ್ತು, ಸೈಕಾಗಿತ್ತಲ್ವ ಮ್ಯಾಚ್ ಅಂತ. ಇದಾಗಿತ್ತು ಗುರು RCB ವರ್ಸಸ್ RR ರಿವ್ಯೂ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಮಾಡಿ, ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.